ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಗಂಡ್ ಮಕ್ಳನ್ನ ಓದಿಸಿದ್ರೆ ಅವ್ರಿಗೆ ಕೆಲಸ ಸಿಗತ್ತೆ, ಆದ್ರೆ ಹೆಣ್ಮಕ್ಳನ್ನ ಓದಿಸಿದ್ರೆ ಅವರಿಂದ ಜೀವನನೇ ಸಿಗುತ್ತೆ ಅಂತ ಹೇಳ್ತಾರೆ. ಅದು ನಿಜ. ನನ್ನ ಮಗಳು ರಾಧಿಕಾನಿಂದಾನೆ ನಾನು ಉಳಿದ ಮಕ್ಕಳನ್ನ ಸಾಕಿ ಬೆಳೆಸೋಕ್ಕಾಗಿದ್ದು. ನಮ್ ರಾಧಿಕಾ ಜೀವನದಲ್ಲಿ ಆಸೆ ಪಟ್ಟಿದ್ದು ಎರಡು ಮಾತ್ರ. ಒಂದು, ಕೊನೆ ತನಕ ಅವಳ ತಂದೆ ಜೊತೆ ಇರಬೇಕು ಅನ್ನೋದು. ಎರಡನೇದು, ಅವಳು ಡಾಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದು. ಆದ್ರೆ ಆ ದೇವರು ಎರಡನ್ನೂ ಅವಳಿಗೆ ಕೊಡ್ಲಿಲ್ಲ. ಅದಾದ್ಮೇಲೆ ಅವಳು ಆಸೆ ಪಟ್ಟಿದ್ದು ನಮ್ಮ ಅಳಿಯಂದ್ರು ಪ್ರೀತಿನ. ಆ ವಿಷಯದಲ್ಲಿ ಅವಳ ಅದೃಷ್ಟವಂತನೆ. ಹಾಗಾಗಿನೇ ನಾವೆಲ್ಲರೂ ಇವತ್ತಿಲ್ಲಿರೋದು. ಅಮ್ಮ, ಈಗ ನೀವ್ ನಿಮ್ ಮಗಳಿಗೋಸ್ಕರ ಏನ್ ಗಿಫ್ಟ್ ಕೊಡ್ತಿದ್ದೀರಾ? ಕುಟುಂಬದ ಬಗ್ಗೆ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಮುಖ್ಯವಾಗಿ ಚಿರು ಅವರೇ, ನೀವ್ ನಿಮ್ಮ ಹುಡುಗಿ ಬಗ್ಗೆ ಏನ್ ಹೇಳ್ತೀರಾ ಕೇಳ್ಬೇಕು. ಎಲ್ರಿಗಿಂತ ಮುಖ್ಯವಾಗಿ ನಾನ್ ಮಾತಾಡ್ಬೇಕು. ಕನ್ಸಲ್ ಬರೋ ಹುಡುಗಿ ಎಲ್ರಿಗೂ ಇಷ್ಟ ಆಗ್ತಾರೆ, ಆದ್ರೆ ಕನ್ಸಿನ ಹಿಂದೆ ಬಿದ್ದು ಅದನ್ನ ನನ್ಸ್ ಮಾಡ್ಬೇಕು ಅಂದ್ಕೊಂಡಿರೋ ಹುಡುಗಿನ ಎಲ್ರೂ ತುಂಬಾ ಇಷ್ಟಪಡ್ತಾರೆ. ರಾಧಿಕಾ ತನ್ನ ತಂಗಿ ತಮ್ಮಂದ್ರ ಕನ್ಸನ್ನ ತನ್ ಗುರಿ ಅಂದ್ಕೊಂಡು ಆ ಕನ್ಸನ್ನ ನನ್ಸ್ ಮಾಡೋದ್ರ ಹಿಂದೆ ಬಿದ್ದಿದ್ದಾಳೆ. ಅದೊಂದು ವಿಷಯ ನನ್ನನ್ನು ತುಂಬಾ ಇಂಪ್ರೆಸ್ ಮಾಡ್ತು. ರಾಧಿಕಾ ನನ್ನ ಲೈಫ್ ಪಾರ್ಟ್ನರ್ ಮಾತ್ರ ಅಲ್ಲ, ನನ್ನ ಲೈಫೇ ಅವಳು. ಒಂದು ಗಂಡಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣಿರ್ತಾಳೆ ಅನ್ನೋದು ಅಕ್ಷರಶಃ ಸತ್ಯ. ಆ ಸತ್ಯಕ್ಕೆ ರಾಧಿಕಾನೇ ಸಾಕ್ಷಿ. ನನ್ ಬಾಳಲ್ಲಿ ಬಾಳ ಸಂಗಾತಿಯಾಗಿ ಬರ್ತಿರೋ ರಾಧಿಕಾ ಕಣ್ಣಲ್ಲಿ ತಮಾಷೆಗೂ ಕಣ್ಣೀರ್ ಬರೋಕೆ ನಾನು ಅವಕಾಶ ಮಾಡಿಕೊಡಲ್ಲ. ಕೊನೆವರೆಗೂ ಈ ನನ್ನ ಕಣ್ಣಿಗೆ ನಾನೇ ರೆಪ್ಪೆ ಆಗಿರ್ತೀನಿ. ಈ ಸಂದರ್ಭದಲ್ಲಿ ನಾನು ಇಬ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಒಂದು ಆ ನನ್ನ ದೇವರಿಗೆ, ಇನ್ನೊಂದು ಇವಳನ್ನ ಹೆತ್ತು ನನಗೆ ಕೊಟ್ಟಿರೋ ನನ್ನ ಜಾನಕಿ ಅತ್ತೆಗೆ. ನಾನು ದೇವರು ಅಂತ ಹೇಳಿದ್ದು ನಮ್ಮ ಮಾವ, ಅಂದ್ರೆ ರಾಧಿಕಾ ಅವರಪ್ಪ. ಅವರೀಗ ಜೀವಂತವಾಗಿಲ್ಲ, ಅದಕ್ಕೆ ನಾನು ಅವ್ರನ್ನ ದೇವರು ಅಂತ ಹೇಳಿದ್ದು. ರಾಧಿಕಾ, ಐ ಲವ್ ಯು. ಸರಿ ಸರಿ, ಬನ್ನಿ ಎಲ್ಲರೂ ಕೆಳಗಡೆ ಹೋಗೋಣ. ಬನ್ರೋ. ಚಿರು, ಪ್ರೀತಮ್ ಬರ್ತಿದ್ದಾರೆ. ಹಾಯ್ ಪ್ರೀತಮ್. Hi, fine. How are you? ಗುಡ್. ಹಾಯ್ ಪುಟ್ಟೆ. ಹೌದು,
ಏನ್ ಒಬ್ಬನೇ ಬಂದಿದ್ಯಾ? ಫ್ಯಾಮಿಲಿ ಕರ್ಕೊಂಬರ್ಲಿಲ್ವಾ? ಇಲ್ಲ ಅಂಕಲ್, ಎಲ್ಲ ಸ್ವಲ್ಪ ಬಿಸಿ ಇದ್ರು. ಓಹ್ ಕಮ್, ಬನ್ನಿ. ಹಾ, ಹಾಯ್ ಪ್ರೀತಮ್. ಹಾಯ್. ಹಾಯ್ ಪುಟಿ. ಹಾಯ್. ಅಂದ ಹಾಗೆ ನೀವಿಬ್ರು ಮದ್ವೆ ಆಗ್ತಿದ್ದೀರಾ. ನೀವಿಬ್ರು ನೋಡಕ್ ತುಂಬಾ ಖುಷಿ ಆಗ್ತಾ ಇದೆ. ಇವತ್ ಎಲ್ಲದಕ್ಕೂ ಗ್ಯಾರಂಟಿ ಇದೆ, ಆದ್ರೆ ಪ್ರೀತಿಗೆ ಗ್ಯಾರಂಟಿ ಇಲ್ಲ. ಅಂಥದ್ರಲ್ಲಿ ನೀನ್ ಚಿಕ್ಕವನಿಂದ ರಾಧಿಕಾ ಹಿಂದೆ ಬಿದ್ದು ಅವಳ ಮನ್ಸ್ ಗೆದ್ದು ಅವಳನ್ನ ಮದ್ವೆ ಆಗ್ತಿದ್ಯಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಕಣೋ. ಅಂದ್ಹಾಗೆ ನಿನ್ ಲವ್ ಸ್ಟೋರಿ ಎಲ್ಲಿಗೆ ಬಂತು? ಪರವಾಗಿಲ್ಲ, ಈಗ ಟ್ರ್ಯಾಕಿಗೆ ಬರ್ತಾ ಇದೆ. ಫಾರಿನಲ್ಲಿ ಇದ್ ಬಂದ್ರು ಇಷ್ಟೊಂದು ಸ್ಲೋನಾ? ನಾನ್ ಫಾರಿನ್ ರಿಟರ್ನ್, ಆದ್ರೆ ಹುಡುಗಿ ಪಕ್ಕಾ ಇಂಡಿಯನ್, ಅದ್ರಲ್ಲೂ ಟ್ರೆಡಿಷನಲ್. ಈ ಅಲ್ಟ್ರಾ ಮಾಡರ್ನ್ ಗಿಮಿಕ್ಗೆಲ್ಲ ಅವಳು ಸೋಲೋದೇ ಇಲ್ಲ. ನನಗಂತೂ ಕಾವೇರಿ ಅಂದ್ರೆ ತುಂಬಾ ಇಷ್ಟ. ನಾನು ಮದ್ವೆ ಅಂತ ಆದ್ರೆ ಅವಳನ್ನೇ ಆಗೋದು. ನೀವ್ ಅನ್ಕೊಂಡ್ಬಿಟ್ರೆ ಆಯ್ತಾ, ಅವರು ಅನ್ಕೋಬೇಕಲ್ವಾ? ನಾವ್ ಅಂದ್ಕೊಂಡು ಅವ್ರು ಎಷ್ಟೇ ಸಾರಿ ರಿಜೆಕ್ಟ್ ಮಾಡಿದ್ರು ನಮ್ ಪಾಡಿಗೆ ನಾವು ಅವ್ರನ್ನ ಪ್ರೀತಿಸ್ತಾನೆ ಇರ್ಬೇಕು. ನಮ್ ಪ್ರಾಮಾಣಿಕ ಪ್ರೀತಿನ ಅವ್ರು ನೋಡಿ ನಮ್ಗಿಂತ ಒಂದ್ ಕೈ ಜಾಸ್ತಿನೇ ಪ್ರೀತಿ ಮಾಡ್ತಾರೆ ಅಲ್ವಾ ರಾಧಿಕಾ? ಹೌದು ಪ್ರೀತಮ್ ಅವ್ರೆ, ನಾವು ಪ್ರೀತಿಸಿದವ್ರು ನಮಗ್ ಸಿಕ್ಕಿದ್ಮೇಲೆ ಅವ್ರ ಪ್ರೀತಿನೂ ನಮಗ್ ಸಿಗುತ್ತೆ. ಸ್ವಲ್ಪ ವೇಟ್ ಮಾಡ್ಬೇಕಷ್ಟೆ. ಮಾಡೋಣ, ಹುಡುಗರ ಕೆಲ್ಸ ಅದೇ ತಾನೇ. ವೇಟ್ ಮಾಡಿ ತಿಂದ ಫ್ರೂಟ್ ತುಂಬಾ ಟೇಸ್ಟಿ ಅಂತೆ. ನಾನು ಕೂಡ ಅದೇ ನಂಬಿಕೆಯಲ್ಲಿ ಹೋಗ್ತಾ ಇದ್ದೀನಿ. ಎನಿವೇಸ್, ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಅಂದಹಾಗೆ ಈ ಗಿಫ್ಟಲ್ಲಿ ಏನಿದೆ ಗೊತ್ತಾ? ನಮ್ಮ ಕಂಪ್ನಿ ಕಾಫಿ ಪೌಡರ್. ನೀವು ಬೆಳಗ್ಗೆ ಎದ್ದು ಇದೇ ಕಾಫಿ ಪೌಡರ್ ಯೂಸ್ ಮಾಡಿ ಕಾಫಿ ಕುಡಿಬೇಕು, ಓಕೆನಾ? ಶ್ಯೂರ್. ಅಂಕಲ್, ನಾನ್ ನಿಮಗೊಂದು ಗಿಫ್ಟ್ ಕೊಡ್ತೀನಿ. ಗಿಫ್ಟ್ ಕೊಡ್ತೀಯಾ? ಏನ್ ಕೊಡ್ತೀಯಾ ಪುಟ್ಟಿ? ನಾನು ಎತ್ಕೊಂಡ್ರೆ ಹೇಳ್ತೀನಿ. ಥ್ಯಾಂಕ್ ಯು. ನನಗಿಲ್ವಾ? ನಾನು ಅಂಕಲ್ ಕೊಟ್ಟಿದ್ದೀನಿ, ನೀವು ಅಂಕಲ್ ಹತ್ರ ಇಸ್ಕೊಳ್ಳಿ. ಸೂಪರ್ ಪುಟ. ರಾಧಿಕಾ, ನಾನೇನ್ ಕೊಡ್ಲಾ? ಏ, ಸರಿ ಚಿರು, ನಾವಿನ್ ಹೊಡ್ತೀವಿ. ಸರಿ. ನಿನ್ ಮದ್ವೆ ಊಟನು ಬೇಗ ಹಾಕ್ಸ್ ಮಗ. Sure. ಸದ್ಯಕ್ಕೆ ನಮ್ಮ ಮದ್ವೆ ಊಟ ಮಾಡ್ಕೊಂಡು ಹೋಗು. ಶೋರ್. ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ಬಾಯ್ Bye. ಪ್ರೀತಮ್. ಬಾಯ್ ಪುಟ್ಟ. ಬಾಯ್ ಅಂಕಲ್. ಬಾಯ್, ಥ್ಯಾಂಕ್ ಯು. ಬಾಯ್ ಪುಟ್ಟಿ. Uncle. ಬಾಯ್ ಪುಟ್ಟಿ. ಬಾ.